ನಮಸ್ಕಾರ ವೀಕ್ಷಕರೇ, ಯುಐ ಸಿನಿಮಾ ಕುರಿತಾದಂತಹ ಒಂದು ಸ್ಪೆಷಲ್ ಸೆಗ್ಮೆಂಟ್ಗೆ ಪ್ರೀತಿಯ ಸ್ವಾಗತ. ಕನ್ನಡ ಚಿತ್ರರಂಗ ಕಂಡಂತಹ ಒಂದು ವಿಭಿನ್ನವಾದಂತಹ ವಿಶೇಷವಾದಂತಹ ಪ್ರತಿಭೆ, ವಿಭಿನ್ನವಾದಂತಹ ಕಥಾ ಶೈಲಿ, ವಿಭಿನ್ನವಾದಂತಹ ನಿರ್ದೇಶನ ಇವೆಲ್ಲವನ್ನ ಮಾಡ್ತಾ ಬಂದಂತಹ ಒಬ್ಬ ನಟ, ಒಬ್ಬ ನಿರ್ದೇಶಕ ಅಂತ ಹೇಳಿದ್ರೆ ಅದು ನಮ್ಮೆಲ್ಲರ ಪ್ರೀತಿಯ ರಿಯಲ್ ಸ್ಟಾರ್ ಉಪೇಂದ್ರ ಅವರು. ರಿಯಲ್ ಸ್ಟಾರ್ ಉಪೇಂದ್ರ ಅವರು ಪ್ರತಿ ಬಾರಿ ಜನಮನ್ನಣೆಯನ್ನ ಗಳಿಸಿದ್ದು ಅವರ ದೂರಾಲೋಚನೆ, ಅಂದ್ರೆ ಯಾರೂ ಊಹಿಸಲಾಗದಂಥದ್ದನ್ನ, ಯಾರೂ ಮಾಡಲಾಗದಂಥದ್ದನ್ನ ಇವರು ನಿರ್ದೇಶನದ ರೂಪದಲ್ಲಿ, ಮೊದಲಿಗೆ ಕಥೆ ಬರಹದ ರೂಪದಲ್ಲಿ ತಂದು ಅದನ್ನ ನಿರ್ದೇಶಕರಾಗಿ ಸಿನಿಮಾಗಳ ಮುಖೇನ ಕನ್ನಡ ಚಿತ್ರರಂಗಕ್ಕೆ ಕೊಟ್ಟಂತಹವರು ರಿಯಲ್ ಸ್ಟಾರ್ ಉಪೇಂದ್ರ ಅವರು. ಪ್ರತಿ ಬಾರಿ ನಾವು ಇವ್ರನ್ನ ಕರೆಯುವಂಥದ್ದು, ಇವ್ರು ಏನೋ ಒಂದು ತಲೆ ಹುಳ ಬಿಡ್ತಾರಲ್ಲ, ಇವರಲ್ಲಿ ಏನೋ ಒಂದು ಬೇರೆ ಕಂಟೆಂಟ್ ಇದೆ ಅನ್ನುವಂಥ ರೀತಿಯದ್ದೇ ಇವರು ಬಿಂಬಿಸ್ಕೊಂಡು ಬಂದಿದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಉಶ್ ಸಿನಿಮಾದಿಂದ ನಿರ್ದೇಶಕರಾಗಿ ಇವರು ಕಂಡಂಥದ್ದು, ಇವರನ್ನ ನಾವು ನೋಡಿದಂಥದ್ದು, ಮತ್ತು ಓಂ ಸಿನಿಮಾ 95 ನಲ್ಲಿ ಬಂದಂತಹ ಓಂ ಸಿನಿಮಾ, ಅಂದ್ರೆ ಆಗ ಪ್ರಸ್ತುತವಾಗಿ ನಮ್ಮ ಸಮಾಜದಲ್ಲಿ ನಮ್ಮಗಳ ಮಧ್ಯ ಯಾವ ರೀತಿಯಾದಂತಹ ಪಿಡುಗುಗಳು ಇರುತ್ತೆ, ಯಾವ ರೀತಿಯಾದಂತಹ ಸಮಸ್ಯೆಗಳನ್ನ ಜನತೆ ಎದುರಿಸ್ತಾ ಇರ್ತಾರೆ, ಅಂಥದ್ದನ್ನ ಇವರು ಜನಗಳ ಮುಂದೆಯಲ್ಲಿ ಮನರಂಜನಾತ್ಮಕವಾಗಿ ಸಿನಿಮಾ ರೂಪದಲ್ಲಿ ಉಪೇಂದ್ರ ಅವರು ಕೊಡ್ತಾ ಬಂದ್ರು. 95ರಲ್ಲಿ ಬಂದಂತಹ ಓಂ ಸಿನಿಮಾ ಟೋಟಲಿ ಒಂದು ರೌಡಿಸಂ, ಅಂಡರ್ ವರ್ಲ್ಡ್ ನಲ್ಲಿ ಯಾವ ರೀತಿಯಾಗಿರುತ್ತೆ, ಅವನು ಲವ್ಗೆ ಬಿದ್ರೆ ಯಾವ ರೀತಿ ಆಗುತ್ತೆ ಅನ್ನುವಂಥದ್ದನ್ನ ಕಥೆಯನ್ನ ತೋರಿಸಿದ್ರು. ತದನಂತರದಲ್ಲಿ ಬಂದಂತಹ ಎ ಸಿನಿಮಾ, ಉಪೇಂದ್ರ ಸಿನಿಮಾ, ನಾನು, ಈ ತರದ ಒಂದಷ್ಟು ವಿಚಾರಗಳು, ಮತ್ತು H2O ಸಿನಿಮಾ ಅಂತ ಬಂದ್ರೆ ಕರ್ನಾಟಕ ಮತ್ತು ತಮಿಳುನಾಡು ಮಧ್ಯ ಇರುವಂತಹ ಕಾವೇರಿ ಗಲಾಟೆಯನ್ನ ಒಂದು ಕಥಾರೂಪದಲ್ಲಿ ತಂದ್ರು. ಈ ರೀತಿಯಾಗಿ ಪ್ರತಿ ಬಾರು ಉಪೇಂದ್ರ ಅವರು ವಿಭಿನ್ನವಾದಂತಹ ಕಥೆಯನ್ನ ಇಟ್ಕೊಂಡು, ಮತ್ತು ಉಪ್ಪಿ 2 ಆಗಿರಬಹುದು, ಸೂಪರ್ ಆಗಿರಬಹುದು, ಅಂದ್ರೆ ಒಂಥರ ವಿಭಿನ್ನವಾದಂತಹದ್ದನ್ನೇ ಉಪೇಂದ್ರ ಅವರು ಪ್ರತಿ ಬಾರಿ ಕೊಡ್ತಾ ಬಂದ್ರು. ಈಗ ಹಲವಾರು ವರ್ಷಗಳ ಬಳಿಕ, ಒಂದಷ್ಟು ವರ್ಷಗಳ ಗ್ಯಾಪ್ ಆಗ್ಬಿಟ್ಟಿತ್ತು, ಉಪೇಂದ್ರ ಅವರು ಯಾವಾಗ ಮತ್ತೆ ನಿರ್ದೇಶನವನ್ನ ಮಾಡ್ತಾರೆ, ಯಾವಾಗ ಒಂದು ರೀತಿಯಾದಂತಹ ಸೂಪರ್ ಹಿಟ್ ಕಮ್ ಬ್ಯಾಕ್ ಸಿನಿಮಾವನ್ನು ಕೊಡ್ತಾರೆ ಅನ್ನುವಂಥ ರೀತಿಯಲ್ಲಿ ಕನ್ನಡ ಚಿತ್ರ ರಸಿಕರು ಕಾಯ್ತಾನೆ ಇದ್ರು. ಅದರಲ್ಲೂ ಉಪೇಂದ್ರ ಅಭಿಮಾನಿಗಳಂತೂ ಸಿಕ್ಕಾಪಟ್ಟೆ ಕಾಯ್ತಾ ಇದ್ರು. ಇದಕ್ಕೆ ಒಂದು ವಿಶೇಷವಾದಂತಹ ಒಂದು ಸಿನಿಮಾ ಈ ವರ್ಷಾಂತ್ಯಕ್ಕೆ ರೆಡಿ ಆಗಿದೆ. ಅಂದ್ರೆ ಬಹು ನಿರೀಕ್ಷಿತ ಚಿತ್ರ ಅಂತ ಹೇಳಿದ್ರೆ ಅದು ಯುಐ. ಶೀರ್ಷಿಕೆಯಲ್ಲ ವಿಭಿನ್ನತೆ ಇದೆ. ಯು ಅಂದ್ರೆ ನೀನು, ಐ ಅಂದ್ರೆ ನಾನು, ನನ್ನ ಮತ್ತು ನಿನ್ನ ನಡುವಿರುವಂತಹ ಸಂಬಂಧವೋ ಅಥವಾ ನನ್ನ ಮತ್ತು ನಿನ್ನ ಮಧ್ಯೆ ಇರುವಂತಹ ವೈರುಧ್ಯವೋ. ಪ್ರತಿ ಬಾರಿ ಹೇಳ್ತಿರ್ತೀವಿ, ಪ್ರಪಂಚ ಅಂತ ಹೇಳಿದ್ಮೇಲೆ ಹಲವಾರು ಲಕ್ಷಾಂತರ ಕೋಟ್ಯಾಂತರ ಆತ್ಮಗಳು, ಜನಗಳು, ವ್ಯಕ್ತಿಗಳು, ವ್ಯಕ್ತಿತ್ವಗಳು, ಪರ ವಿರೋಧ ನಿಲುವುಗಳಿರುತ್ತೆ. ಆ ರೀತಿಯಾಗಿ ಯು ಮತ್ತು ಐ ಮಧ್ಯ ಯಾವ ರೀತಿಯಾದಂತಹ ಹೊಂದಾಣಿಕೆ ಇರುವಂತದ್ದು ಈ ಸಿನಿಮಾದಲ್ಲಿ ತೋರಿಸ್ತಾ ಇದಾರೋ ಗೊತ್ತಿಲ್ಲ. ಇದೇ ಡಿಸೆಂಬರ್ 20ಕ್ಕೆ ಬಹು ನಿರೀಕ್ಷಿತ ಯುಐ ಸಿನಿಮಾ ಕರ್ನಾಟಕದಾದ್ಯಂತ, ಭಾರತದಾದ್ಯಂತ, ಪ್ರಪಂಚದಾದ್ಯಂತ 5 ಭಾಷೆಗಳಲ್ಲಿ ಬಿಡುಗಡೆ ಆಗ್ತಾ ಇದೆ. ಅದರಲ್ಲೂ ಇದೀಗ ಅಂದ್ರೆ ಇವತ್ತು ಬೆಳಗ್ಗೆ 11:07ಕ್ಕೆ ಯುಐ ಸಿನಿಮಾದ ಟೀಸರ್ ಅಲ್ಲ, ಯುಐ ಸಿನಿಮಾದ ಟ್ರೈಲರ್ ಅಲ್ಲ, ಆದ್ರೆ ವಾರ್ನರ್ ಅನ್ನುವಂತಹ ಒಂದು ವಿಡಿಯೋನ ಬಿಡುಗಡೆ ಮಾಡಿದ್ದಾರೆ. ಈ ವಾರ್ನರ್ ಅನ್ನುವಂಥ ವಿಡಿಯೋನ ನೀವು ನೋಡ್ತಾ ಹೋದ್ರೆ ಇವರು ಮೊದಲಿಗೆ ಒಂದಷ್ಟು ಲಿಸ್ಟ್ ಮಾಡ್ತಾರೆ. ಅಂದ್ರೆ ಗ್ಲೋಬಲ್ ವಾರ್ಮಿಂಗ್, COVID-19, ಇನ್ಫ್ಲೇಷನ್ ಅಂದ್ರೆ ಹಣದುಬ್ಬರ, ಈಗ ಪ್ರಸ್ತುತವಾಗಿ ನಮ್ಮ ಮಧ್ಯ ಇರುವಂತಹ ಸಮಸ್ಯೆಗಳನ್ನ ಲಿಸ್ಟ್ ಮಾಡಿದ್ದಾರೆ. ಗ್ಲೋಬಲ್ ವಾರ್ಮಿಂಗ್, COVID-19 ಇಂದ ಯಾವ್ಯಾವ ರೀತಿಯಾದಂತಹ ಸಮಸ್ಯೆಗಳಾಯ್ತು, ಮತ್ತು ಇನ್ಫ್ಲೇಷನ್ ಹಣದುಬ್ಬರ, AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂದ ಯಾವ ಸಮಸ್ಯೆಗಳಾಗ್ತಾ ಇದೆ, ಮತ್ತು ಅನ್ಎಂಪ್ಲಾಯ್ಮೆಂಟ್ ಅಂದ್ರೆ ಕೆಲಸ ಸಿಗದೇ ಇರುವಂತಹದ್ದು, ನಿರುದ್ಯೋಗ, ಮತ್ತು ಕೊನೆಯದಾಗಿ ಜಾಗತಿಕ ಮಟ್ಟದಲ್ಲಿ ನಡೀತಾ ಇರುವಂತಹ ಒಂದಷ್ಟು ಯುದ್ಧಗಳು, ದೇಶಗಳ ಮಧ್ಯ ಆಗ್ತಾ ಇರುವಂತಹ ಯುದ್ಧಗಳು. ಇದೆಲ್ಲದರ ಪರಿಣಾಮ ನಮ್ಮ ದೇಶ, ನಮ್ಮ ರಾಜ್ಯದ ಮೇಲೆ ಯಾವ ರೀತಿ ರಾಜಕೀಯವಾಗಿ ಯಾವ ರೀತಿ ಆಗುತ್ತೆ ಅನ್ನುವಂಥದ್ದನ್ನ ಗಮನ ಹರಿಸಬೇಕಾಗಿರುವಂತ ವಿಚಾರನ ಗೊತ್ತಿಲ್ಲ. ಮತ್ತು ವಾರ್ನರ್ ವಿಡಿಯೋನ ನೀವು ನೋಡ್ತಾ ಹೋಗ್ತಾ ಇದ್ರೆ ಪ್ರಪಂಚ 2040ರಲ್ಲಿ ಯಾವ ರೀತಿ ಇರುತ್ತೆ ಅನ್ನುವಂಥದ್ದನ್ನ ಊಹಿಸಲಾಗಿದೆಯಾ, ಅಥವಾ ಆ ಸಮಸ್ಯೆಗಳನ್ನ ಜನಗಳ ಮುಂದೆ, ಅಂದ್ರೆ ದೂರಾಲೋಚನೆ ಅನ್ನೋದು ನಾನು ಅದಕ್ಕೋಸ್ಕರನೇ ಹೇಳಿದ್ದು. 2040ರಲ್ಲಿ ಪ್ರಪಂಚ ಯಾವ ರೀತಿ ಇರುತ್ತೆ ಅದರಲ್ಲಿ ನಾವು ನೋಡ್ತಾ ಹೋದ್ರೆ, ಹೊಟ್ಟೆಗೆ ಹಿಟ್ಟಿಲ್ಲ ಅಂತ ಹೇಳಿದ್ರು ಜುಟ್ಟಿಗೆ ಮಲ್ಲಿಗೆ ಹೂ ಅನ್ನುವಂಥ ಗಾದೆನ ನಾವಿಲ್ಲಿ ನೆನಪಿಸ್ಕೊಳ್ಳೇಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ, ಈ ವಿಡಿಯೋ ನೀವು ನೋಡ್ತಾ ಹೋದ್ರೆ ತಿನ್ನೋದಕ್ಕೆ ಕೂಡ ಗತಿ ಇರಲ್ಲ. ಅಂದ್ರೆ ಒಂದೇ ಒಂದು ಬಾಳೆಹಣ್ಣು ಬಿದ್ದಿರುತ್ತೆ, ಅದ್ರ ಸುತ್ತ ಒಂದಷ್ಟು 10 ಜನ ಬಿದ್ದು ನನಗೆ ನಿನಗೆ ಅನ್ನುವಂತ ಒಂದು ಗಲಾಟೆ ಏರ್ಪಟ್ಟಿರುತ್ತೆ. ಅಂದ್ರೆ ತಿನ್ನೋದಕ್ಕೆ ಕೂಡ ಕಷ್ಟ ಆಗಿರುತ್ತೆ. ಮತ್ತು ಆಗ ಇರುವಂತಹ ಸರ್ಕಾರಗಳು ಮತ್ತು ನ್ಯೂಸ್ ಚಾನೆಲ್ಸ್ ಅಲ್ಲಿ ನ್ಯೂಸ್ ಬ್ರೇಕ್ ಆಗ್ತಾ ಹೋಗುತ್ತೆ,
ನಿಮಗೆ ಒಂದು ಲಾರಿಯಲ್ಲಿ ಒಂದು ಇಲಾಖೆ ಮುಖೇನ ತಂದು ಫ್ರೀ ಆಫ್ ಮೊಬೈಲ್ಸ್ ಮತ್ತು ಫುಡ್ ರೈಸ್ ಬಾಲ್ಸ್ ಅನ್ನ ಕೊಡ್ತಾ ಎಸಿತಾ ಹೋಗ್ತಾರೆ. ಅದನ್ನ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದಷ್ಟು ಜನ, ಅದರ ಮೇಲೂ ಒಂದಷ್ಟು ಗಲಾಟೆಗಳು, ಕಿತ್ತಾಟಗಳು ನಡೀತಾ ಇದೆ. ಇವೆಲ್ಲಕ್ಕೂ ಮೇಲಾಗಿ ಜಾತಿ ಮತ್ತು ಧರ್ಮದ ವಿಚಾರ ಈಗಾಗಲೇ ನಮ್ಮ ದೇಶದಲ್ಲಿ ಬಹು ಮುಖ್ಯವಾಗಿ ರಾಜಕೀಯಾತ್ಮಕವಾಗಿ ಒಂದು ಅಂಶ ಅಂತ ನೋಡ್ಬೇಕು ಅಂತ ಆದ್ರೆ, ವೋಟ್ ಬ್ಯಾಂಕಿಂಗ್ ಅಂತಾನೂ ನೋಡ್ಬೇಕಾದ್ರೆ ನಾವು ಮುಖ್ಯವಾಗಿ ಜಾತಿ ಮತ್ತು ಧರ್ಮದ ವಿಚಾರ ಬರುತ್ತೆ. ಜಾತಿ ಮತ್ತು ಧರ್ಮದ ವಿಚಾರ 2040 ಯಾವ ರೀತಿ ಇರಬಹುದು, ಒಂದೊಂದು ಜಾತಿ ಮತ್ತು ಈ ಧರ್ಮದವರು ಅಂತ ಅವ್ರು ಮುದ್ರೆ ಹಾಕಿಸ್ಕೊಂಡು ನಮ್ಮ ಜಾತಿಯವರು ನಮ್ಮ ಜೊತೆ ಇರಬೇಕು, ನಮ್ಮ ಜಾತಿ ನಮ್ಮ ಧರ್ಮದವರು ಬೇರೆ ಅನ್ಯ ಜಾತಿ ಅನ್ಯ ಧರ್ಮದವ್ರ ಜೊತೆ ತಿನ್ನಬಾರದು, ತಿಂದ್ರೆ ಯಾವ ರೀತಿಯಾದಂತಹ ಗಲಾಟೆಗಳು ಪರಿಣಾಮಗಳು ಬೀರುತ್ತೆ ಅನ್ನುವಂಥದ್ದನ್ನು ಕೂಡ ತೋರಿಸಲಾಗಿದೆ. ಜೊತೆಗೆ ಏನೂ ಇಲ್ಲ, ಬಟ್ಟೆನೂ ಇಲ್ಲ, ತಿನ್ನಕ್ಕೂ ಇಲ್ಲ ಅಂತ ಆದ್ರೂ ಕೂಡ ಜನಗಳಿಗೆ ಈ ಎಲೆಕ್ಟ್ರಿಕಲ್ ಗೆಜೆಟ್ಸ್ ಅಂತ ಏನ್ ಕರಿತೀವಿ, ಅಂದ್ರೆ ಈಗ ಪ್ರಸ್ತುತವಾಗಿ ಯುವ ಜನತೆ ಜಾಸ್ತಿ ಅಡಿಕ್ಟ್ ಆಗಿರುವಂತದ್ದು ಮೊಬೈಲ್ ಫೋನ್ಸ್ ಮತ್ತು ಟಿವಿಗೆ. ಹಾಗಾಗಿ ಅದರಲ್ಲಿ ಯುವ ಜನತೆ ಎಸ್ಪೆಷಲಿ ಕ್ರಿಕೆಟ್ ನೋಡುವಂಥದ್ದು, ಎಲ್ಲಾ ಬಿಟ್ಕೊಂಡು ಏನೂ ಇಲ್ಲದೆ ಕೂತಿದ್ರು ಕೂಡ ಮೊಬೈಲ್ ನಲ್ಲಿ IPL ನೋಡುವಂತಹ ಒಂದು ಹುಚ್ಚು. ಇದ್ರ ಜೊತೆಗೆ ನಾವು ಸೇಫ್ ಆಗಿದ್ದೀವಿ, ನಮಗೇನಾಗ್ತಾ ಇಲ್ಲ, ಬೇರೆ ಕಡೆ ಏನೋ ಆಗ್ತಾ ಇದೆ, ಬೇರೆಯವ್ರು ಏನೋ ಮಾಡ್ತಾ ಇದಾರೆ, ನಾವು ಇಷ್ಟೇ ಅನ್ನುವಂಥ, ನಾವು ಸೇಫ್ ಅನ್ನುವಂಥ ಒಂದು ಭ್ರಮೆಯೂ ಕೂಡ ಆಗಿರಬಹುದು. ಎಲ್ಲಕ್ಕೂ ಮೇಲಾಗಿ ನಾವು ಪ್ರತಿ ಬಾರಿ ಮಾಡುವಂಥದ್ದು, ನಮಗೇನಾದ್ರು ತೊಂದರೆ ಆದಾಗ ಸರ್ಕಾರವನ್ನು ದೂಷಿಸುವಂಥದ್ದು, ಅಧಿಕಾರಿಗಳನ್ನ ದೂಷಿಸುವಂಥದ್ದು. ಆಗ ಅಧಿಕಾರಿಗಳಾಗ್ಲಿ ಮಂತ್ರಿಗಳಾಗ್ಲಿ ಯಾರೋ ಒಬ್ರು ಬಂದ್ರೆ ನಾವು ಯಾವಾಗ ಹೇಳ್ತಿರ್ತೀವಿ, ನಮ್ಮಲ್ಲಿ ನಿರಂತರತೆ ಅನ್ನುವಂಥದ್ದು ಇಲ್ಲ. ನಾವೇನೇ ಗಲಾಟೆ ಮಾಡಿದ್ರು, ನಾವೇನೇ ಪ್ರತಿಭಟನೆ ಮಾಡಿದ್ರು, ನಾವೇನೇ ಧ್ವನಿ ಎತ್ತಿದ್ರು ಅದು ಆ ಕ್ಷಣಕ್ಕೆ ಮಾತ್ರ ಆಗಿರುತ್ತೆ ಮತ್ತು ಅದು ಒಂದು ಸ್ವಲ್ಪ ಸಮಯಕ್ಕೆ ಮಾತ್ರ ಮೀಸಲಾಗಿರುತ್ತೆ. ಅದರಲ್ಲಿ ನಿರಂತರತೆ ಇರಲ್ಲ. ನಿರಂತರವಾಗಿ ನಮ್ಮ ಹೋರಾಟವನ್ನು ಮುಂದುವರಿಸಿ ನಮ್ಮ ಧ್ವನಿಯನ್ನ ಏರಿಸಿ ಅದರಲ್ಲಿ ನಾವು ಜಯ ಗಳಿಸುವಂತಹ ಕೆಲಸ ಇದುವರೆಗೂ ಮಾಡಿಲ್ಲ. ಅದುವೇ ನಮ್ಮ ರಾಜಕಾರಣಿಗಳಿಗೆ, ಅಧಿಕಾರಿಗಳಿಗೆ ಒಂದು ದೊಡ್ಡ ಅಸ್ತ್ರ. ಧಿಕ್ಕಾರಕ್ಕಿಂತಲೂ ಅಧಿಕಾರ ಬಹಳ ಮುಖ್ಯ ಅನ್ನುವಂತ ಒಂದು ದೊಡ್ಡ ಡೈಲಾಗ್ ನೊಂದಿಗೆ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಪ್ರಸ್ತುತವಾಗಿ ನಾವು ಎದುರಿಸ್ತಾ ಇರುವಂತಹ ಸಮಸ್ಯೆಗಳು ಮತ್ತು 2040ರಲ್ಲಿ ಪ್ರಪಂಚ ಯಾವ ರೀತಿ ಇರುತ್ತೆ ಅನ್ನುವಂತಹ ಒಂದು ವಿಚಾರವನ್ನ ಇಟ್ಟುಕೊಂಡು ವಾರ್ನರ್ ಅನ್ನುವಂತಹ ವಿಡಿಯೋ ಇದೀಗ UI ತಂಡದಿಂದ ಇಂದು ಬೆಳಗ್ಗೆ 11:07ಕ್ಕೆ ಬಿಡುಗಡೆ ಆಗಿದೆ. ಚಿತ್ರ ಇದೇ ಡಿಸೆಂಬರ್ 20ನೇ ತಾರೀಕು ಪ್ರಪಂಚದಾದ್ಯಂತ ಬಿಡುಗಡೆ ಆಗ್ತಾ ಇದೆ. ನಾವು ಯಾವಾಗಲೂ ಕೇಳ್ಕೊಳ್ಳೋದಿದೆ, ಕನ್ನಡ ಚಿತ್ರರಂಗ ಸಿನಿಮಾಗಳು ಬರ್ತಾ ಇಲ್ಲ, ಹಂಗಾಗ್ತಾ ಇದೆ ಹಿಂಗಾಗ್ತಾ ಇದೆ ಅನ್ನುವಂಥ ಎಲ್ಲಾ ದೂಷಣೆಗಳ ಮಧ್ಯದಲ್ಲಿ ಮೊನ್ನೆ ಮ್ಯಾಕ್ಸ್ ಪ್ರೆಸ್ ಮೀಟ್ ನಲ್ಲಿ ಕಿಚ್ಚ ಸುದೀಪ್ ಅವರು ಹೇಳಿದಂತ ಮಾತನ್ನ ನಾವಿಲ್ಲಿ ನೆನಪಿಸಿಕೊಳ್ಳಲೇಬೇಕು. ಐ ಹ್ಯಾವ್ ನೆವರ್ ಡೌಟೆಡ್ ಅಬೌಟ್ ದ ಸ್ಟಾರ್ಡಮ್ ಆಫ್ ಉಪೇಂದ್ರ ಅನ್ನುವಂಥ ಮಾತನ್ನ ಸುದೀಪ್ ಅವರು ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ, ಸುದೀಪ್ ಅವರ ಮ್ಯಾಕ್ಸ್ ಸಿನಿಮಾ ಇದೇ 20ನೇ ತಾರೀಕಿನ 5 ದಿನಗಳ ಅಂತರದಲ್ಲಿ ಅಂದ್ರೆ ಡಿಸೆಂಬರ್ 25ಕ್ಕೆ ಸುದೀಪ್ ಅವರ ಬಹುನಿರೀಕ್ಷಿತ ಚಿತ್ರ ಮ್ಯಾಕ್ಸ್ ಬಿಡುಗಡೆ ಆಗ್ತಾ ಇದೆ. ಅದಕ್ಕೂ ಮುನ್ನ 20ನೇ ತಾರೀಕು ಉಪೇಂದ್ರ ಅವರ UI ಸಿನಿಮಾ ಬಿಡುಗಡೆ ಆಗ್ತಾ ಇದ್ರೆ, ಅಂದ್ರೆ ಈ ವರ್ಷಾಂತಕ್ಕೆ ಖಂಡಿತವಾಗ್ಲೂ ಹೇಳ್ತೀನಿ, ಸಿನಿ ರಸಿಕರಿಗೆ ಹಬ್ಬ ದೂಟ ಅಂತ ಹೇಳಬಹುದು, ಅದುವೇ ಹೊಸ ವರ್ಷದ ಆಚರಣೆ ಅಂತ ಹೇಳಬಹುದು. ಖಂಡಿತವಾಗ್ಲೂ ಇಂಥ ಅದ್ಭುತವಾದಂತಹ ಮೇಕಿಂಗ್ ಇರುವಂತಹ, ಕಣ್ಣಿಗೆ ಹಬ್ಬದಂತೆ ಕಟ್ಟಿಕೊಟ್ಟಿರುವಂತಹ ಒಂದು ಅದ್ಭುತವಾದಂತಹ ಕಥೆ, ಅದ್ಭುತವಾದಂತಹ ಸಮಾಜಕ್ಕೆ ಸಂದೇಶ. ಉಪೇಂದ್ರ ಅವರು ಮರಳಿ ಹಲವು ವರ್ಷಗಳ ನಂತರ UI ಸಿನಿಮಾದ ಮುಖೇನ ಮತ್ತೆ ನಿರ್ದೇಶಕರಾಗಿ ಬಹುಮುಖ್ಯ ಭೂಮಿಕೆಯಲ್ಲಿ ಹೀರೋ ಆಗಿ ಅಭಿನಯಿಸ್ತಾ ಈ ಡಿಸೆಂಬರ್ 20ಕ್ಕೆ ನಮ್ಮೆಲ್ಲರ ಮುಂದೆ ಬರ್ತಾ ಇದ್ದಾರೆ. UI ಸಿನಿಮಾವನ್ನು ಖಂಡಿತ ನಾವೆಲ್ಲರೂ ನೋಡಿ ಅತ್ಯಂತ ಯಶಸ್ವಿಗೊಳಿಸೋಣ ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೇನೆ.